ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ. ಮೊದಲೇದಾಗಿ ಎಲ್ಲರೂ ತುಂಬ ತಾಳ್ಮೆಯಿಂದ, ಸ್ವಲ್ಪ ಕೋಪದಲ್ಲಿದ್ರೂ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ನೀವು ಎಲ್ಲರೂ ಇದ್ದೀರಿ. ತುಂಬ ಥ್ಯಾಂಕ್ಸ್. ಐ ಥಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೇಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ. ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು. ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರೋವಂಥದ್ದು. ತುಂಬ ಖುಷಿ ಇದೆ. ಖುಷಿನ ಹೇಗೆ ನಾನು ಅದನ್ನು ಕನ್ವೆ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಆ ಥರ ಖುಷಿ ತುಂಬಾ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಫ್ಯಾನ್ಸ್, ಮೈ ಫ್ಯಾಮಿಲಿ ಆ್ಯಂಡ್ ಭಗವಂತನಿಗೆ. ವೇದಿಕೆ ಮೇಲೆ ಇದ್ದಾಗಲೇ ಒಂದು ಕಾಲ್ ಬಂತು ಸೂಪರ್ ಸ್ಟಾರ್ ಅವ್ರ ಕಡೆಯಿಂದ. ಏನಂತ ಹೇಳಿದ್ರು? ರಜನಿ ಸರ್ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ. ಖುಷಿ ಆಯಿತು, ತುಂಬ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಮೇಡಮ್, ಕ್ಯಾಮ್ರಾ ಮೇಡಮ್. ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗಲಿಲ್ಲ. ಆ್ಯಕ್ಚುಲಿ ತುಂಬ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟಾಗಿರಬೇಕು, ಆ ಸೈಲೆಂಟಾಗಿ ಇರೋವಂಥ ಒಂದು ಪರಿಸ್ಥಿತಿ ಬಂದಿತ್ತು ನನಗೆ. ಸೊ ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದರು ನನ್ನ, ಯಾಕೆ ಒಂದೇ ಶಾಟು ಅಂತ, ಒಂದು ಶಾಟಲ್ಲಿ ಬಂದು ಹೋಗ್ತಾರೆ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಅದಾದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ. ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಲೋಕೇಶ್ ಕನಕರಾಜ್ ಅವ್ರಿಗೆ.